ಮುಂದೇನು ಹೋರಾಟ? ಬಿಜೆಪಿಯವರು ಒಂದು ಹೋರಾಟವನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ, ಶಿವ ಸರ್ಕಾರದ ವಿರುದ್ಧ ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು, ಅವರು ರಾಜೀನಾಮೆಯನ್ನ ಕೊಡಲೇಬೇಕು, ಅವರು ಮಂತ್ರಿಯಾಗಿ ಮುಂದುವರಿಲೇಬಾರದು. ಇದು ಬಿಜೆಪಿಯವರು ಮಾಡ್ತಾ ಇರುವಂತಹ ಹೋರಾಟದ ಬಹುಮುಖ್ಯ ಭಾಗ. ಆದರೆ ಕಾಂಗ್ರೆಸ್ ಅಷ್ಟೇ ಬಲವಾಗಿ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿದೆ. ನಾಗೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಸಂಪುಟದಿಂದ ಕೈ ಬಿಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರಿಂದಾಗಿನೇ ನಡೆದಿರುವಂಥದ್ದು ಈ ಪ್ರತಿಷ್ಠೆಯ ಫೈಟ್. ಈ ಪ್ರತಿಷ್ಠೆಯ ಫೈಟ್ನ ಪರಿಣಾಮ ಏನು ಅಂತ ಹೇಳಿದ್ರೆ, ಕರ್ನಾಟಕದ ರಾಜ್ಯದ ಜನರು, ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಜನರಿಗೆ ಇಲ್ಲ. ರಾಜ್ಯ ಸುಭಿಕ್ಷವಾಗಿದೆ, ಮಳೆಯೆಲ್ಲ ಅದ್ಭುತವಾಗಿ ಬಂದಿದೆ, ಬೆಳೆ ಬಹಳ ಚೆನ್ನಾಗಿ ಬೆಳೀತಾ ಇದೆ, ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲ, ರೈತರು ಯಾವುದೇ ಸಂಕಷ್ಟದಲ್ಲಿಲ್ಲ ಅನ್ನುವ ಸ್ವರೂಪದಲ್ಲಿ ನಮ್ಮನ್ನ ಪ್ರತಿನಿಧಿಸ್ತಾ ಇರುವಂತಹ ಪ್ರತಿನಿಧಿಗಳು, ಅಂದರೆ ಜನಪ್ರತಿನಿಧಿಗಳು, ಶಾಸನ ಸಭೆಯಲ್ಲಿ ಕೇವಲ ರಾಜಕೀಯದ ಹೋರಾಟದ ಅಖಾಡವಾಗಿ ಮಾತ್ರ ಅದನ್ನು ಮಾರ್ಪಡಿಸೋದ್ರ ಮೂಲಕ ಕರ್ನಾಟಕದ ಸಾಮಾನ್ಯ ಜನ, ಹಳ್ಳಿಯ ಜನ, ನಮ್ಮ ಈ ರಾಜ್ಯದ ಅನ್ನದಾತರು ಇವರೆಲ್ಲರೂ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳಿಗೆ ಧ್ವನಿಯಾಗುವ ಅದ್ಭುತ ಅವಕಾಶವನ್ನು ಮಿಸ್ ಮಾಡಿಕೊಂಡಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಈ ತರ ಸದನವನ್ನು ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ರಾಜ್ಯದಲ್ಲಿ ಬರದ ಸಮಸ್ಯೆ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರ, ಬಿಡದಿ ಟೌನ್ಶಿಪ್ ಸಂಘರ್ಷ, ನೈಸ್ ವಿವಾದ, ಹೀಗೆ ರಾಜ್ಯದ ಹಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯ ಆಶಯದೊಂದಿಗೆ ಮುಂಗಾರು ಅಧಿವೇಶನ ಆರಂಭವಾಗಿತ್ತು. ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿರಲಿ, ಸಣ್ಣ ಚರ್ಚೆ ಕೂಡ ಆರಂಭಿಸಲು ಸಾಧ್ಯವಾಗಿಲ್ಲ. ಕಳೆದ 10 ದಿನಗಳಿಂದ ನಡೆಯುತ್ತಿರುವ ಮುಂಗಾರು ಅಧಿವೇಶನವನ್ನ ಕೇವಲ ನಾಗೇಂದ್ರ ರಾಜೀನಾಮೆ ವಿಚಾರವೇ ನುಂಗಿ ಹಾಕಿದೆ. ಅಧಿವೇಶನದ ಒಳಗೂ ಹೊರಗೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಾಗೇಂದ್ರ ವಿಚಾರ ಮುಂದಿಟ್ಟುಕೊಂಡು ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಆದ್ರಿವತ್ತು ವಿಪಕ್ಷಗಳ ಹೋರಾಟ ಈ ಹಿಂದಿನ ದಿನಗಳಿಗಿಂತ ಕೊಂಚ ಜೋರಾಗಿಯೇ ಇತ್ತು. ವಿಪಕ್ಷಗಳಿಂದ ವಿಧಾನಸೌಧ ಚಲೋ ಹೋರಾಟ, ದಿನವಿಡೀ ಪ್ರತಿಭಟನೆ, ಹೈಡ್ರಾಮಾ, ಹಂಗಾಮ. ಇಂದಿನ ವಿಧಾನಮಂಡಲ ಕಲಾಪ ಆರಂಭಕ್ಕೂ ಮುನ್ನ ವಿಪಕ್ಷಗಳು 3 ಹಂತದ ಹೋರಾಟ ಹಮ್ಮಿಕೊಂಡಿದ್ರು. ಕಬ್ಬನ್ ಪಾರ್ಕ್, ಫ್ರೀಡಂ ಪಾರ್ಕ್, ರಾಜಭವನ ಗೇಟ್ ಬಳಿ ಪ್ರತಿಭಟನೆ ಮಾಡಲಾಯಿತು. ನಾಗೇಂದ್ರ ರಾಜೀನಾಮೆ ಪಡೆದೇ ತೀರಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಪ್ರತಿಭಟನಾ ನಿರತ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಹೈಡ್ರಾಮಾವೇ ನಡೆದೋಯ್ತು. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟರು. ಚರ್ಚೆಗೆ ಬರದೇ ರಾಜಕೀಯ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. 2 ವಾರದಿಂದ ಸದನದ ಒಳಗಡೆನೂ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಡೀ ಸರ್ಕಾರ ಇವತ್ತು ಭ್ರಷ್ಟರು. ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತು ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅವರೇನೋ ದಲಿತರು, ಅವರು ನುಂಗಿದ್ದು ಹಣ ಯಾರ್ದು? ದಲಿತರದಲ್ವಾ? ಹಂಗಾದ್ರೆ
ನೀವು ನುಂಗುವಾಗ ಆ ದಲಿತರ ಹಣ ನಿಮ್ಮ ಗಂಟಲಿನಲ್ಲಿ ಅದು ಹೆಂಗೋಯ್ತಪ್ಪ ಒಳಗೆ. ಬಿಜೆಪಿ ಅವರು ಮತ್ತು ಪ್ರತಿಪಕ್ಷದವರು ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಅದು ಅವರು ಜನರಿಗೆ ಒಂದು ಸಾಮಾಜಿಕವಾದ ವಂಚನೆ ಮಾಡ್ತಾ ಇದ್ದಾರೆ. ಅವರ ರಾಜಕೀಯದ ದುರುದ್ದೇಶನಿಟ್ಟುಕೊಂಡು ಇವತ್ತು ವಿಧಾನಸಭೆಯನ್ನು ಅವರು ರಾಜ್ಯಕ್ಕೆ ಬಳಸಿಕೊಂಡು ಜನರಿಗೆ ವಂಚನೆ ಮಾಡಿದ ಕೆಲಸ ಇವತ್ತು ಆಗ್ತಾ ಇದೆ. ವಿಧಾನಸೌಧದ ಒಳಗೂ ವಿಪಕ್ಷಗಳ ಅಬ್ಬರ. ಸದನದ ಒಳಗೆ ಎರಡೂ ಸದನಗಳಲ್ಲಿ ಎಂದಿನಂತೆ ಇಂದು ಕೂಡ ಆರಂಭದಿಂದಲೇ ನಾಗೇಂದ್ರ ರಾಜೀನಾಮೆಗಾಗಿ ಪ್ರತಿಭಟನೆ ನಡೆಯಿತು. ಇಡೀ ದಿನ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಕೈಬಿಡಿ, ನೋಟಿಸ್ ಕೊಡಿ, ಚರ್ಚೆ ಮಾಡೋಣ ಅಂತ ಎಷ್ಟೇ ಕೇಳಿಕೊಂಡ್ರೂ ಪ್ರಯೋಜನವಾಗಲಿಲ್ಲ. ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ಸದನದಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಘೋಷಿಸಿದ್ರು. ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನ ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ. ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ನೀವು ರಾಜೀನಾಮೆ ಚರ್ಚೆ ಮಾಡಕ್ಕಾಗಲ್ಲ. ರಾಜೀನಾಮೆ ಕೊಡಿಸ್ತಾರೆ, ಹೆಂಗ್ ಚರ್ಚೆ ಮಾಡೋದು? ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. 24, 25 ಮತ್ತು 25, 26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸದನದ ಮುಂದೆ ಇಡಿ. ಎಕ್ಸ್ಪೋಸ್ ಮಾಡಿ ನೀವು, ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ ನೀವು. ಇದೇ ವೇಳೆ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರು ಕೊತ್ವಾಲ್ ಶಿಷ್ಯಂದಿರಿರುವ ಎಂಬ ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ರು. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ನಾಗೇಂದ್ರ ಇರುವ ಫೋಟೋ ಪ್ರದರ್ಶನ ಮಾಡಿದ್ರು. ಈ ವೇಳೆ ಸದನದಲ್ಲಿ ಹಾಜರಿದ್ದ ಸಿಎಂ ಗರಂ ಆದ್ರು. ಇತ್ತ ಪರಿಷತ್ನಲ್ಲೂ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಸದನ ಆರಂಭವಾದಾಗಿನಿಂದಲೂ ಚರ್ಚೆಗೆ ಆಸ್ಪದ ನೀಡದಂತೆ ಪ್ರತಿಭಟನೆ ನಡೆಸಿದ್ರು. ಎರಡೆರಡು ಬಾರಿ ಸದನ ಮುಂದೂಡಿದ್ರೂ ಪ್ರತಿಭಟನೆ ತಹಬದಿಗೆ ಬರಲಿಲ್ಲ. ಈ ವೇಳೆ ಮಾತಿನ ವಾಕ್ಸಮರವೇ ನಡೆದೋಯ್ತು. ಪ್ರತಿಭಟನೆ ಹೋರಾಟದ ಮಧ್ಯೆ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹಲವು ವಿಧೇಯಕಗಳಿಗೆ ಚರ್ಚೆಯೇ ಇಲ್ಲದೆ ಒಪ್ಪಿಗೆ ಪಡೆಯಲಾಯಿತು. ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಚರ್ಚೆಗೆ ತಯಾರಿದ್ದೇವೆ, ನೋಟಿಸ್ ಕೊಟ್ಟು ಚರ್ಚೆಗೆ ಬನ್ನಿ. ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಎದುರಿ ಓಡಾಡ್ತಾ ಇದ್ದಾರೆ. ಬನ್ನಿ ಬೆಲ್ಲಲ್ಲಿ ಬಂದ್ರೆ ಮಾತಾಡಂಗಿಲ್ಲ, ಬೆಲ್ಲಲ್ಲಿ ಬಂದ್ರೆ ಸುಮ್ಮನೆ ಇರಬೇಕು. ನೀವು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಇಟ್ಟಿದ್ದೀರಾ, ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀರಾ, ಬನ್ನಿ ಅಟೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ. ಆದ್ರೆ ಯಾವ್ದ್ರ ಬಗ್ಗೆ ಪರಿವೇ ಇಲ್ಲ. ಅವ್ರಿಗೆ ಸದನ ನಡಿಬೇಕಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿಲ್ಲ, ಬರೀ ರಾಜಕೀಯ ಮಾಡಬೇಕು. ಇವತ್ತು ವಿಧಾನಸೌಧ ಚಲೋ ಮಾಡಿದ್ದಾರೆ. ಯಾಕೆ ನಿನ್ನೆ ಶನಿವಾರ ಭಾನುವಾರ ಇರ್ಲಿಲ್ಲ, ಸದನ ನಡೀತಿರ್ಲಿಲ್ಲ, ಅವತ್ತು ಮಾಡುವುದಾಗಿ. ಇವ್ರಿಗೇನಾದ್ರೂ ಗಂಭೀರವಾದ ವಿಚಾರಗಳಿದ್ರೆ, ಯಾರಾದ್ರೂ ಅಪರಾಧಿಗಳಿದ್ರೆ ಅಥವಾ ಭ್ರಷ್ಟಾಚಾರದಲ್ಲಿದ್ರೆ ಅದನ್ನ ಒಂದು ನೋಟಿಸ್ ಕೊಟ್ಟು ಕುಲಂಕುಷವಾಗಿ ಚರ್ಚೆ ಮಾಡೋಣ, ವಿಮರ್ಶೆ ಮಾಡೋಣ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ನಾವು ಸಹ ಒಪ್ತೀವಿ. ಚರ್ಚೆ ಆಗದೆ, ಯಾವುದೇ ರೀತಿಯ ಒಂದು ನೋಟಿಸ್ ಕೊಡದೆ ಚರ್ಚೆ ಆಗಬೇಕು ಅಂತ ಇಲ್ಲ ಸಲ್ಲದ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟ ಗವರ್ನರ್. ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಎಂಟ್ರಿ ಆಗಿತ್ತು. ಸಚಿವ ನಾಗೇಂದ್ರ ಅವರ ವಿಚಾರಣೆ ಅಗತ್ಯವಿದೆ, ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಗವರ್ನರ್ಗೆ ಸಿಬಿಐ ಅಧಿಕಾರಿಗಳು ಪತ್ರ ಬರೆದಿದ್ರು. ಆದರೆ ಇದು ಬಿಜೆಪಿ ಎಣಿಸಿದ್ದಕ್ಕಿಂತ ಉಲ್ಟಾ ಆಗಿದೆ. ಇನ್ನು ಗವರ್ನರ್ ಮೇಲೆ ಭರವಸೆ ಇಟ್ಟಿದ್ದ ಬಿಜೆಪಿ ನಾಯಕರಿಗೆ ಶಾಕ್ ಎದುರಾಗಿದೆ.
ನಾಗೇಂದ್ರ ಕುರಿತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸಿಬಿಐ ಗವರ್ನರ್ಗೆ ಪತ್ರ ಬರೆದಿತ್ತು. ಆದರೆ ಗವರ್ನರ್ ಈ ವಿಚಾರವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಚೆಂಡನ್ನ ಸರ್ಕಾರದ ಅಂಗಳಕ್ಕೆ ಕಳಿಸಿದ್ದಾರೆ. ಪ್ರಕರಣದ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಕೊಡಲು ಕ್ಯಾಬಿನೆಟ್ ಅಭಿಪ್ರಾಯ ಕೇಳಿದ್ದಾರೆ. ಅಲ್ಲದೆ ಇದರ ಜೊತೆಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನೂ ಗವರ್ನರ್ ಕೇಳಿದ್ದಾರೆ. ಇನ್ನು ಇದರ ಜೊತೆಗೆ ಬಿಜೆಪಿ ನಾಯಕರ ಮೇಲಿನ ಕೇಸ್ಗಳ ಬಗ್ಗೆಯೂ ವಿಷಯ ಪ್ರಸ್ತಾಪಿಸಿದ್ದು, ಜನಾರ್ದನ್ ರೆಡ್ಡಿ, ರೇಣುಕಾಚಾರ್ಯ ವಿರುದ್ಧದ ಪ್ರಕರಣಗಳಿಗೂ ಮರುಜೀವ ಬಂದಂತಿದೆ. ಹೀಗಾಗಿ ಗವರ್ನರ್ ನಡೆ ಬಿಜೆಪಿ ನಾಯಕರಿಗೆ ಇಕ್ಕಟ್ಟು ತಂದಿದೆ. ಒಟ್ಟಾರೆ ನಾಗೇಂದ್ರ ವಿಚಾರ ಇಡೀ ಮುಂಗಾರು ಅಧಿವೇಶನದ ಸಮಯವನ್ನ ನುಂಗಿ ಹಾಕಿದೆ. ಇದರಿಂದಾಗಿ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳನ್ನ ಸದನದಲ್ಲಿ ಚರ್ಚೆ ನಡೆಸೋದಿಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಬಿಜೆಪಿ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಗೆ ನಿರ್ಧರಿಸುತ್ತಿದ್ದಂತೆ ನಿಗದಿತ ಅವಧಿಗಿಂತ 2 ದಿನ ಮುಂಚೆಯೇ ಕಲಾಪವನ್ನ ಮೊಟಕುಗೊಳಿಸಲಾಗಿದೆ. ಈ ಮೂಲಕ ಉಭಯ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಹುಶಃ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅನ್ನೋದನ್ನ ಬೆಳಗ್ಗೆನೇ ಘೋಷಣೆ ಮಾಡೋದ್ರ ಬದಲಿಗೆ ಸಂಜೆ ಕಲಾಪ ಮುಂದೂಡಿಕೆ ಆಗುವಾಗ, ನಾಳೆಗೆ ಮುಂದೂಡಿಕೆ ಆಗುವಾಗ ಘೋಷಣೆ ಮಾಡಿದ್ದಿರ್ತಾರೆ. ಕನಿಷ್ಠ ಇವತ್ತೊಂದು ರಾತ್ರಿ ಆದರೂ ಕೂಡ ಅವ್ರಿಗೆ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಪ್ರತಿಪಕ್ಷ ನಾಯಕರು ಕೂಡ, ಪ್ರತಿಪಕ್ಷ ಬಿಜೆಪಿಯು ಕೂಡ ಬಹಳ ಅರ್ಜೆಂಟಲ್ಲಿ ಅನೌನ್ಸ್ ಮಾಡಕ್ ಹೋದ್ರು. ಅಂದ್ರೆ ನೀವು ಮುಂದೂಡಿಕೆ ಮಾಡಿದ್ರೆ ಮಾಡ್ಬಿಡಿ ಇವತ್ತೇನೆ ಅಂತ ಹೇಳುವಂತ ರೀತಿಯಲ್ಲಿ ಅವರ ಧೋರಣೆಯೂ ಕೂಡ ಕಂಡು ಬಂದಿತ್ತು. ನಿಜಕ್ಕೂ ಹೋರಾಟ ನಡೆಸುವಂತಹ ಸಂದರ್ಭದಲ್ಲಿ ನಾವು ಅನೇಕ ಸಭೆಯಲ್ಲಿ ಅಹೋರಾತ್ರಿ ಧರಣಿಗಳನ್ನ ನೋಡಿದೀವಿ. ಅಹೋರಾತ್ರಿ ಧರಣಿಯನ್ನ ಯಾರು ಕೂಡ ಬೆಳಬೆಳಗ್ಗೆನೇ ಯಾರು ಘೋಷಣೆ ಮಾಡ್ಕೊಂಡು ಕೂರೋದಿಲ್ಲ. ಸಂಜೆ ನಾಳೆ ಮುಂದೂಡಿಕೆ ಆಗುವ ಸಂದರ್ಭದಲ್ಲಿ ಇಲ್ಲ ನಾವು ಅಹೋರಾತ್ರಿ ಧರಣಿ ಕೂರ್ತೀವಿ ಅಂತ ಕೂರ್ತಾರೆ. ಎಷ್ಟೋ ತರ ಹೇಳದೇನೂ ಕೂರ್ತಾರೆ. ಹೇಳದೆಯೂ ಕೂಡ ಕೂತು ನಂತರ ಸ್ಪೀಕರ್ ಬಂದು, ಆಡಳಿತ ಪಕ್ಷದವರು ಬಂದು ಮಾತುಕತೆಯನ್ನು ನಡೆಸಿ ಇಲ್ಲ ನೀವು ಕೈ ಬಿಡಬೇಕು ಅಂತ ಕೇಳಿದ್ರು ಕೂಡ ಅಹೋರಾತ್ರಿ ಧರಣಿ ನಡೆಸಿರೋ ಉದಾಹರಣೆಗಳಿದ್ದಾವೆ. ಆದ್ರೆ ಇಲ್ಲಿ ಮೊದಲಿಗೆ ಘೋಷಣೆ ಮಾಡಿದ್ರು. ಇದರಿಂದಾಗಿ ಸರ್ಕಾರಕ್ಕೂ ಕೂಡ ಒಂದು ಅವಕಾಶ ಸೃಷ್ಟಿಯಾಯಿತು ಮತ್ತು ಸರ್ಕಾರ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಿದೆ ಸದನವನ್ನ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಶುರುವಾದಂತಹ ಅಧಿವೇಶನ ಕರ್ನಾಟಕದ ಜನರ ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದೇನೆ ಮುಂದೂಡಿಕೆಯಾಗಿರುವಂಥದ್ದು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೊದಲ ಅಧಿವೇಶನ ಯಾವುದೇ ಚರ್ಚೆ ಇಲ್ಲದೆ ಅಂತ್ಯ ಕಂಡಿರುವಂಥದ್ದು.